ಅಯ್ಯೋ ತಾಯಮ್ಮ, ಸುಮ್ಮನಿರವ, ಸುಮ್ಮನಿರು, ಅಳ್ಬೇಡ, ಸುಮ್ಮನಿರು. ಅಯ್ಯೋ ಏನು ಮಾಡಿಯವ, ಏನೋ ಹಣೆ ಬರ ಇದ್ದಿದ್ದೆ ಇಷ್ಟು ದಿವಸ ಅವಳ್ದು ಅಂದ್ಕೊಂಡು ಧೈರ್ಯ ತಂದ್ಕೋಬೇಕು. ಎದೆ ಗುಂಡು ಹಾಕೊಂಡು ಇರ್ಬೇಕು. ನಾವು ಏನು ಮಾಡಿಯೇ, ಬತ್ತರೆ ಕರೆದ್ರೆ ಬರ್ತದೆ ಅನ್ನೋದಿದ್ರೆ ಏನು ಬೇಕಾದ್ರೆ ಮಾಡೋದು ಹೇಳೋದ, ಬಡ್ಕೊಳ್ಳೋದ ಕೆಚ್ಕೊಳ್ಳೋದ, ಏನು ಮಾಡಿದ್ರು ಹೋಗಿ ಮತ್ತೆ ಬರೋಕ್ಕಿಲ್ಲ. ಅಯ್ಯೋ ಏನು ಮಾಡಿ ಪಾಪ, ಬಾಯಿ ತುಂಬ ಮಾತಾಡ್ಸೋಳು ನಮಗೆ ಅದೇ ಹೊಟ್ಟೆವ್ರಿ ಯಾವಾಗಲೂ. ಅಯ್ಯೋ ಏನು ಹೊಸಿ ಚೆನ್ನಾಗಿ ಬಾಯಿ ತುಂಬ ಮಾತಾಡ್ಸ್ತಿರ್ತೀರ. ಹಂಗೂ ಈ ಸಾಯದ ನಾಳಿಕೆ ನಂಗೂ ಈಚರ್ ಕುಂತಿದ್ಲು. ನಾನು ಪಾಪ ಏನೋ ಮಾಡ್ತಿದ್ದೆ, ಏನೋ ಎಂತ ಮಾತಾಡ್ಸ್ಕೊಂಡು ಹೋದೆ. ಅಡುಗೆ ಊಟ ಆಯ್ತು ಅದಕ್ಕೆ ಹ್ಞೂ ಆಯ್ತು ಕಣಮ್ಮ ಅಂತ ಅಂದ್ಲು. ನಾನು ಜೀವ ತಡಿದ ಹೊತ್ತಿಗೆ ಚೆನ್ನಾಗಿದ್ದಾಳ, ನಿನ್ನ ತಮ್ಮನ ಚೆನ್ನಾಗಿ ನೋಡ್ಕೊಂಡಾಳ ಅಂದೆ ಕಣವ. ನಿನ್ನ ಕೊಟ್ಟು ಮುಚ್ಕೊಂಡೇನು. ಅಯ್ಯೋ ಅಮ್ಮ ನಮ್ಮ ಚೆನ್ನಾಗಿ ನೋಡ್ಕೊತಾಳೆ ಕಣಮ್ಮ, ಭಾಳ ಚೆನ್ನಾಗಿ ನೋಡ್ಕೊತಾಳೆ ನನ್ನ ತಮ್ಮನೇರ್ತಿ ಒಳ್ಳೆಳು ಕಣಮ್ಮ ಅಂತ ಹೋಗ್ತಿದ್ಲು ಕಣವ. ನೀನು ಹೋಗ್ತಿದ್ಲು ಹಂಗೆ ಮಾತ್ರ ತೂಗು ಬಿಟ್ಟಂಗಿದ್ಲು. ದೊಡ್ಡದಾಗ ಮನೇಲಿದ್ದಾಗ ಮಾತ್ರ ಒಂಥರ ಕಿತಾಪತಿ ಹೆಂಗೆ ಆಡಾಡು. ಈಗ ಬಂದಮೇಲೆ ವಾತಾವರಣ ನೋಡಿದ್ನಲ್ಲ, ಭಾಳ ಸೈಲೆಂಟಾಗಿ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮಾತುಕತೆನೂ ಅಷ್ಟು ಗೌರವಯುತವಾಗಿ ಪಾಪ ಮಾತಾಡ್ಕೊಂಡು ಕತ್ತಾಡ್ಕೊಂಡು ಹೆಂಗೋ ಹೋಯ್ತಿದ್ಲು, ಹೆಂಗೋ ಚೆನ್ನಾಗಿದ್ಲು. ಅಯ್ಯೋ ಒಂದು ದಿವಸ ಮುಗಿ ನೋಡಿ ಹೊಟ್ಟೆ ಉರಿದೋಯ್ತು ಕಣವ, ಹೊಟ್ಟೆ ಉರಿದೋಯ್ತು. ನಮ್ಮ ಅದಕ್ಕೆ ಬರ್ತಾವೆ ನನಗೆ. ಅಯ್ಯೋ ನನಗೆ ಬಸಿ ಮಾತಾಡಿದ ಹತ್ಕಂಡು ಮಾತಾಡ್ತಿದ್ವು, ಬಸಿ ಮಾತಾಡಿದ ಕನಕ ಕಷ್ಟ ಸುಖನೂ ಹಂಗೆ ಕಣವ ಹಿಂಗೆ ಕಣವ ಅಂತ ಎಲ್ಲನೂ ಹೇಳ್ತಿತ್ತು. ಅತ್ತೆ ನೋಡ್ಕೊಳ್ಳೋ ರೀತಿ ಎಲ್ಲನೂ ಬಸಿ ಹೇಳ್ತಿದ್ದಿಲ್ಲ. ಪಾಪ ಅವ್ರ ಅತ್ತೆ ಮೇಲೆ ಅಷ್ಟು ಪ್ರಾಣನೇ ಇಟ್ಕೊಂಡಿತ್ತು ಪತ್ರದ ಮತ್ಕೆ. ಪಾಪ ಹೊಟ್ಟೆ ಉರಿತದೆ. ಅಯ್ಯೋ ನಿಜವಾಗ್ಲೂ ಒಸಿ ಹೊಟ್ಟೆ ಉರಿಯಕ್ಕಿಲ್ಲ ಕನಕ ನನಗಂತೂ. ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ, ದಿಕ್ಕೆ ತೋರ್ತಾ ಇಲ್ಲ. ನಮ್ಮ ಅಕ್ಕ ಸಾಯಗಾರ ಕೊನೆ ಆಸೆ ಏನಾದ್ರು ಹೇಳಿದ್ರು ನಮ್ಗೆ ಒಂಥರ ಮನ್ಸಿಗೆ ಸಮಾಧಾನ ಆಗೋದು. ಯಾಕಪ್ಪ ಮಾತಾಡ್ನಿಲ್ವಾ ಇನ್ನು? ಇಲ್ಲ ಕನಕ ಮಾತಾಡ್ನಿಲ್ಲ. ಎರ್ಗೆ ಆಗ ಗಂಟ್ಲು ಕಿರ್ಚಾಡಿದ್ಲು ಎರ್ಗೆ ಆದ್ಮೇಲೆ ಕಣ್ಣು ಮುಚ್ಚೋಳಿನ ಕಣ್ಣ ಬಿಡ್ನಿಲ್ಲ ಕನಕ. ಕಣ್ಣು ಮುಚ್ಚೋಳಿನ ಕಣ್ಣ ಬಿಡ್ನಿಲ್ಲ. ಇವತ್ತು ಸಹ ಈಗ ಅದಳೇನೋ ಗಳಿಗೂ ಸಾಲದಳೇನೋ ಅಂತ ಕಾದಿ ಸಾಕಾಯ್ತು. ನಮ್ಮ ಅಕ್ಕ ಕಣ್ಣು ಬಿಟ್ಟು ನೋಡಿ ಒಂಚೂರು ಏನಾರು ಕೊನೆದಾಗ ಹೇಳ್ಬಿಟ್ಟಿದ್ರು ನಮ್ಗೆ. ಹಿಂಗೆ ಇಷ್ಟು ಮನ್ಸಿಗೆ ನೋವು ಆಯ್ತಿದ್ದಿಲ್ಲ. ಚೆಂದಾಗಿ ಈ ನಾಳೆ ಸಾಯದ ನಾಳಿಕೆ ನಂಗೆ ಗೊತ್ತಾರುತ್ತೆ. ಅಯ್ಯೋ ಮಗ ಹಂಗೆ ಕಲ ಹಿಂಗೆ ಕಲ ಚೆನ್ನಾಗಿರ್ಬೇಕು ಕಲ ಅಂತ ಒಸಿ ಇದು ಮಾಡ್ತಿದ್ದಿಲ್ಲ ಕನಕ. ಅಷ್ಟೆಲ್ಲ ಆಸೆ ಮಾಡೋದು. ನಮ್ಮ ಅಕ್ಕನ ಮಾತುಗಳ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಅಯ್ಯೋ ಒಂದೊಂದು ಮಾತು ನನ್ನ ಕಿವಿಲಿ ಗುಣಗುಟ್ಟಾಗ ಆಯ್ತದೆ. ಪಾಪ ನಮ್ಮ ಅಕ್ಕ ಅದೆಷ್ಟು ಸಂಕಟಪಟ್ಲು ಸಾಯ್ಬೇಕಾರೆ. ಏನು ಮಾಡಿ ಸುಮ್ಮನೆ ಮಗ ಅವೆಲ್ಲ ನೆನ್ಸ್ಕೊಂಡು ನಿನಗೆ ಮನ್ಸಿಗೆ ನೋವು ಮಾಡ್ಕೊಬೇಡ. ನೆನ್ಕೊಂಡಷ್ಟು ಮನ್ಸಿಗೆ ಗಾಸಿಕ ಮಗ. ನೆನ್ಸ್ಕೊಂಡಷ್ಟು ಮನ್ಸು ಭಾರ ಆಯ್ತದೆ ಹೊರ್ತು ಸರಿ ಆಯ್ಕಿಲ್ಲಪ್ಪ. ಸುಮ್ಮನೆ ಆಯಿತು ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ಇನ್ನೇನು ಮಾಡಿಯಪ್ಪ ಮಗ? ಅಲ್ಲೇ ಅದೇ ಅವಳು ಅದೇನು ಬಾಣ್ತಿ ಅಲ್ವಾ, ಅಲ್ಲೇ ಹಾಲು ಕುಡ್ಸ್ಕೊಂಡು ಅಲ್ಲಿ ಇರ್ಸ್ಕೊಂಡವ್ರೆ. ಇಲ್ಲ ಸುಮ್ಮನಿರು ಪಾಪ. ಅಯ್ಯೋ ಮಗ ತಾನೇ ಅದು ಯಾವ ಕೇಳ್ದಾಗ ಇದ್ದದು ತಾಯಿ. ಹೋಗು ನಮ್ಮೂರಲ್ಲಿ ನೋಡ್ಬಿಟ್ಟು 7 ತಿಂಗಳು ಹುಟ್ಟಿರೋ ಮಗ ಇಷ್ಟು ಗಾತ್ರಗೆ ಇಷ್ಟು ಚೆನ್ನಾಗಿ 9 ತಿಂಗಳು ಮುಗಿನಂಗೆ ಕಾಣ್ತದಲ್ಲ. ಅವ್ರ ಅಮ್ಮಂದು ಎಲ್ಲನೂ ಅವಳೇ ಅದೇ ಒತ್ಕೊಂಡ್ಬಂದ್ಬಿಟ್ಟದೆ ಮಾತ್ರ ಶಾಸ್ತ್ರ ಗೀಸ್ರವ ಅಚ್ಚುಕಟ್ಟ ಕೇಳಬೇಕು ಕಣ್ ಮಗ. ಏನಾರೇ ಅಲ್ಲಿ ಬೇಜಾರು ತಿಳ್ಕೊಬೇಡಿ. ಅದು ಯಾವ ಗಳಿಗೆ ಹುಡ್ತೋ ನೋಡು ಹೆಂಗಾಯ್ತು ಅಂತ. ಪಾಪ ಆ ಮಗ ಏನಕ್ಕ ಮಾಡಕ್ಕೆ ಬಂದದು. ನಮ್ಮ ಬಾವು ಬಡ್ಡೇದನಿಂದ ಇಷ್ಟೆಲ್ಲ ಆಗಿದ್ದು. ಬಡ್ಡೇದಾಗ ಗಿರ್ತಿಂದದ ಮೊಕ್ಕ ಸೇರ್ಸೋಣ ಎಷ್ಟು ವಾಪತ್ಬಿಟ್ಟಿತ್ತು ನನಗೆ. ಅವ್ರು ಕಚ್ಕೊಂಡು ಸುಮ್ಮನೆ ಆಗಿವ್ನಿ. ನಮ್ಮ ಅಕ್ಕನ ಕೊನೆ ಕಾರ್ಯ ಅದು ಕಡ್ಡಿ ಬಡಿಸ್ಬೇಕಲ್ಲ ಅಂತ ನಾನು ಸುಮ್ಮನೆ ಆಗಿವ್ನಿ ಕನಕ. ಯಾವ ಥರ ಅಳ್ತಾ ಕುಂತಿದ್ನಕ ಮೋಸ್ಕಾರ ಬಡ್ಡಿ ಐದ ದರ್ದ್ರ ಬಡ್ಡಿ ಐದ ಬಂತವಿಂದ ತಿರ್ಗಾಡ್ಕೊಂಡು ಬಂದಿದ್ರು ನಮ್ಮ ಅಕ್ಕ ಒಂಥರ ಧೈರ್ಯ ಆಗ್ಬಿಡೋದು. ಟೆನ್ಷನ್ ಮಾಡ್ಕೊಂಡು ಬಿ ಪಿ ಏರ್ಕಡದೆ ಅಂತ ಅಂದ್ರು ಕನಕ ಡಾಕ್ಟ್ರು. ಬಿ ಪಿ ಜಾಸ್ತಿ ಆಗ್ಬಿಟ್ಟದೆ ಟೆನ್ಷನ್ಗೆ ಅವ್ರಿಗೆ ಆಗಿರೋದು ಅಂತವ. ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರು ಹಾಕಿಲ್ವಕ್ಕ. ಈಗ ಯಾಕೆ ಕಳ್ಬೇಕು ಅವನು ಇದ್ದಾಗ ಚೆನ್ನಾಗಿ ನೋಡ್ಕೊಳ್ತಾನೆ. ಸತ್ತೋದ್ಮೇಲೆ ಹತ್ಬಿಟ್ಟು ಬಂದ್ಬಿಡ್ತಕ್ಕ. ಹತ್ತಿ ಬಾಯಿ ಬಡ್ಕೊಂಡ್ರು ಕೆಚ್ಕೊಳ್ತಾನೆ ಬಂದಳ ನಮ್ಮ ಅಕ್ಕ. ಹೋಗಿರೋಳು ಬಂದಳ ಹೇಳು. ಗಿರ್ತ ಕುಂತಿದ್ದ ಮತ್ತೆ ಬೆಂಕಿ ಕಾಂಗುವೆ ಅಕ್ಕ ಇವಳು ಜರಮ ಉಗುದ್ಲು. ಮುಚ್ಚು ಸಾಕು ಬಾಯ. ಈಗ ಇರ್ಚವನು ಮೊದಲು ಬಂದು ನೋಡ್ಕೊ ಬಂದಿರಾಯ್ತಿಲ್ವ ಬೆಣ್ಣ. ಮುಚ್ಚು ಸಾಕು ನಿನ್ನ ನಾಟಕ ಬೆಂಕಿ ಕಾತ ಹೋಗ್ಲು ನೋಡು. ತಲೆ ತಗಸ್ಕೊಂಡು ಕೂತ್ಕೊತಾನೆ. ಮತ್ತೆ ಬೆಂಕಿ ಕ ಏನು ಹಂಗೆ ಮಗ ಹಂಗೆ ಅವನು ಒಳ್ಳೆ ನೋಡಕ್ಕೊಳೆ ಕಳ್ನಾಗೆ ಕಾಣ್ತಾನೆ ಕನಾಕು. ಥೂ ಪಾಪ ಅಲ್ಲ ಬಂದು ನೋಡ್ಕೊಂಡು ಹೋಯ್ಕೊಂಡು ಚೆನ್ನಾಗಿ ಫೋನಲ್ಲಿ ಮಾತಾಡಿದ್ರು ಅವನು ಅವ್ಳಿಗೊಂಥರ ಸಮಾಧಾನ ಆಗ್ಬಿಡೋದು. ನಿಜವಾಗ್ಲೂ ಯಪ್ಪ ದೇವ್ರೆ ಕಣ ಹೋಗು. ನಿಜವಾಗ್ಲೂ ತೊಡಗಲ್ಲ ನನ್ನ ಮಗನಿಂದ ಇವತ್ತು. ನಂಬೇಡಿ ಅವ್ನ ನಾಟಕವ. ಅವ್ನು ಎಷ್ಟೇ ಹೇಳಿ ಯಾರ ತಾನೇ ಸಮಾಧಾನ. ಅವ್ರು ಹೂವು ಅಪ್ಪನೂ ಸಮಾಧಾನ ಮಾಡಲಿಲ್ಲ ಅವನ್ನ. ಅವಳು ಬೇಡ ಸುಮ್ಕಿರು ಅಂತಾನೋ ಅವ್ರು ಅವನು ಒಂದು ಮಾತಾ ಅವಳು ಬೇಡ ಸುಮ್ಕಿರು ಅಂತಾನೂ ಅಂದಿಲ್ಲ. ಹೆಂಗಂದ್ರಕ್ಕ ಅವ್ರು ಹೂನವ್ರು ಅಪ್ಪನ ಮಾತಾಡನೇ ಇಲ್ಲ. ಅವ್ರು ನಾವು ಕುಟೆ ನಿನ್ನಿಂದನೇ ಈ ಕೆಲಸ ಆಗಿದ್ದು. ನಿನ್ನಿಂದನೇ ಲೋಪ ನನ್ನ ಮಗನಿಗೆ ಈ ಕೆಲಸ ಆಗಿದ್ದು ಅಂದ್ಕೊಂಡು ಚೆಂದಾಗಿ ತೊಳ್ದಾಕೋದ್ರಂತೆ. ಆಮೇಲೆ ಥೂ ಏನು ಹಣೆ ಬರ್ಬೋ ಏನು ಅಕ್ಕ. ನಿಜವಾಗ್ಲೂ ಅಯ್ಯೋ ನಾವು ಹಾಳಾದ ಬಡ್ಡಿಗಳು ನಾವು ಈ ಪಟೇಲಪ್ಪನ ಸಾಲ ತೀರಿಸ್ಬಿಟ್ಟು ನೋಡು ನಮಗೆ ದೇವರು ಎಷ್ಟರ ಮಟ್ಟಿಗೆ ನಮ್ಮನ್ನ ಸ್ಥಿತಿ ಇಲ್ಲಿ ತತ್ತ ನಮ್ಮನ್ನ ಅಂದ್ರೆ ಯಾಕೆ ಹಂಗೂ ಒಂದ್ಸತಿ ಇವಳಂಗಂದ್ಲು. ನಾವು ಕೊಡ್ಗರಿದ್ದಾಗ ಬನ್ನಿ ಒಂದ್ಸತಿ ಹೋಗಿ ನೋಡ್ಕೊಂಬಂದ್ಬಿಡೋದ ಅದಕ್ಕೆ ಅಂತ. ನನಗೆ ಅಯ್ಯೋ ಸುಮ್ಮನಿರು ಪಟೇಲಪ್ಪನ ಸಾಲ ತೀರೋದ್ರೆ ದುಡ್ಡು ಕಾಸು ಮಾಡ್ಕೊಂಡ್ರೆ ಹಾಕೊಂಡು ಹಚ್ಕಟ್ಟ ಬಾ ಅಂತಾನ ಮಾಡೋದ ಅಂತ ಎಲ್ಲವ.
ಎಷ್ಟು ಕನ್ಸ್ಗಳು ಕಂಡಿದ್ವು ಎಲ್ಲ ನಿರಾಸೆ ಆಗೋಯ್ತು ಕನಕ. ಹೇಳ್ಕೊಂಡಿದ್ದೆ ನಾನು ಹೆರ್ಗೆಗೂ ಹಾಸ್ಪಿಟ್ಲಿಗೂ ದುಡ್ಡು ಹೇಳ್ಕೊಂಡಿದ್ದೆ ಕನಕ, ಎಲ್ಲಕ್ಕೂ ಆಗಿತ್ತು, ಎಲ್ಲಕ್ಕೂ ವ್ಯವಸ್ಥೆ ಮಾಡ್ಕೊಂಡು ಇವತ್ತು ನಮ್ಮ ಅಕ್ಕನ ಐತಿನ ತಗೊಂಡೋಗಿ ಇತ್ತಿನ ಮುನ್ಸಿಯಾಗಿ ಕರ್ಕೊಂಡೋಗಿ ತಿರ್ಗಿ ಎಣ ಮಾಡ್ಕೊಂಡು ಬಂದಲ್ಲ ಅಂತ ಬೇಜಾರಾಯ್ತದೆ ಕನಕ ನಿಜವಾಗ್ಲೂ. ಏನೋಪ್ಪ ಥೂ ಭಾಳ ಬೇಜಾರಾಯ್ತು ನನಗೆ ಕನಕ ನಿಜವಾಗ್ಲೂ. ಏನು ಮಾಡೋದು, ಒಂದು ದಿಕ್ಕೆ ತೋತಾಗ ಆಗೋಯ್ತು ನನಗಂತೂ. ಯಾರು ಅಕ್ಕನ ಎಷ್ಟು ಚೆನ್ನಾಗಿ ಎತ್ಕೊಂಡು ಸಾಕಾಳೆ ಗೊತ್ತಾ ನಿಜವಾಗ್ಲೂ. ಅವಳಿಗೂ ನನಗೂ 5 ವರ್ಷ ಹೆಚ್ಚು ಕಮ್ಮಿ ಒಸಿ ಚೆನ್ನಾಗಿ ಸಾಕ್ತಿದ್ದಿಲ್ಲ ಕನಕ ನನ್ನ. ಅಯ್ಯೋ ಅಪ್ಪ ಒಸಿ ಚೆನ್ನಾಗಿ ಆಸೆ ಮಾಡ್ತಿದ್ದ ನಿನ್ನ ಅಪ್ಪ, ಎಲ್ಲಿ ಹೋದ್ರು ಜೊತೆ ಹೇಳ್ಕೊಂಡು ತಿರ್ಗಾಳು, ಭಾಳ ಚೆನ್ನಾಗಿ ನೋಡ್ಕೊಂಡ್ಲು ಕಣ್ಮಗ. ನಾವು ನೋಡ್ತಿರ್ತಿಲ್ವಾ, ಏನು ಮಾಡಿಯೇ ಮಗ, ಇನ್ನೂ ಏನು ಮಾಡೋಕ್ಕಾಗಿಲ್ಲ. ಧೈರ್ಯ ತನ್ಕೋಬೇಕು ಮಗ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಧೈರ್ಯ ತಗೊಂಡು ಇರಬೇಕು ಅಷ್ಟೇ, ಇನ್ನೇನು ಮಾಡೋಂಗಿರೋದು. ಹತ್ರು ಅಷ್ಟೇ ಕರೆದ್ರು ಅಷ್ಟೇ, ಏನು ಹೋಗಿರೋದು ಬಂದದ, ಎಷ್ಟು ಹತ್ರು ಅಷ್ಟೇ, ಏನೂ ಇಲ್ಲ. ಸುಮ್ಮನಿರಿ ಅಂತ ಧೈರ್ಯ ತಗೊಂಡಿರಿ ಒಟ್ಟಿಗೆ. ಅವನು ಮಾತ್ರ ಮಾತಾಡ್ಸಕ್ಕೆ ಹೋಗ್ಬಿಡಿ ನೀವು ಯಾವಾಗಲೂ. ಆಯ್ತು ನಮ್ಮ ಅಕ್ಕನೇ ಇಲ್ದೋದ್ಮೇಲೆ ಅವ್ನು ಕಟ್ಕೊಂಡು ನಮ್ಗೇನಕ, ಅವ್ನು ಕಟ್ಕೊಂಡು ನಮ್ಗೇನು. ಆ ಬಡ್ಡೆದಿಂದಲೇ ನಮ್ಮ ಅಕ್ಕ ಸತ್ತಿದ್ದು ನಿಜವಾಗ್ಲೂ. ಆ ಬಡ್ಡೆದಿಂದಲೇ ಇಷ್ಟೆಲ್ಲ ಆಗಿದ್ದು. ಲೋಪರ್ ಬಡ್ಡೆದಿನ ಮನದ ಬಡ್ಡೆದ ನಮ್ಮ ಅಕ್ಕ ಸಹಾಯ ಹಿಂಗೆ ಟೆನ್ಷನ್ ಕೊಟ್ಟರೆ ನಾನು ಇರ್ತಿಗೆ ಏನಾದದು ಎಂತಾದದು. ಏನಾರೇ ಒಂದು ಚೂರು ಯತ್ನೆ ಮಾಡೋದಕ್ಕ ಅವನು, ಏನಾರು ಒಂದು ಚೂರು ಯತ್ನೆ ಮಾಡೋದನ್ನ ಹೇಳು. ಅದು ಲೇಟಾಗಿ ಮಕ್ಕಳಾಗಿದ್ದಲ್ವಕ್ಕ, ಎಷ್ಟು ಸಂಭ್ರಮ ಪಡಬೇಕು, ಎಷ್ಟು ಖುಷಿ ಪಡಬೇಕು. ಆ ಖುಷಿನೇ ಇಲ್ಲ ಅವನಿಗೆ. ಗಿಫ್ಟ್ ತಗೊಂತಾನೆ ಸತ್ ಮೇಲೆ ಹೊತ್ರ ಏನು ಪ್ರಯತ್ನ ನೀನು ಹೇಳಂಗೆ ಹೊತ್ಕೊಂಡು ಕೂತಾನೆ. ಯಾರು ತಾನೇ ಸುಮ್ಮನಿರ್ಸೋರಬ್ಬ ಅವನ್ನ. ಬಡ್ಡೆದಂಗೆ ನಾಚಿಕೆ ಆಗಿರ್ತದೆ ಕತೆ. ಯಾವ ನಾಚಿಕೆ ಹೋಯ್ಕ್ರೆ, ಯಾವ ಮಾನ ಮರೋದಿನ ಇಲ್ಲಕಂತೆ ಬಾ ಮಗ, ಯಾವುದು ಇಲ್ಲಕನ. ನಾಚಿಕೆ ಮಾನ ಮರೋದಿ ಅನ್ನೋದು ಏನಾದ್ರು ಇದ್ದಿದ್ರೆ ಹಿಂಗೆ ಆಯ್ತಿತ್ತಾ ಬಾ, ಯಾವುದು ಇಲ್ಲಕನ. ಅದು ಯಾಕೆ ಅದೇನು ಅಂತಿದ್ರಂತಂಗೆ ಆಯಿತು ಕತೆ. ನಿಜವಾಗ್ಲೂ ಒಂದ್ಸತಿ ಭಾಳ ಬೇಜಾರಾದಂಗೆ ಆಯ್ತದೆ ಕಣ್ಮಗ, ಭಾಳ ಬೇಜಾರಾದಂಗೆ ಆಯ್ತದೆ ಎಲ್ಲ ನೋಡಿದಾಗ. ಈಗಿದ್ದು ಮನ್ಸ ಈಗಿಲ್ವಲ್ಲ ಅನ್ನಂಗೆ ಹೊಟ್ಟೆ ಉರಿದೋಯ್ತು. ನಿಮ್ಮ ಅಣ್ಣನೂ ಏನು ಪಾಪ ಅವರು ಸಖತ್ತು ಬೇಜಾರು ಮಾಡ್ಕೊತೀರು. ನಿಮ್ಮ ದೊಡ್ಡಪ್ಪನ ಮಗ ಕಣವ, ನಿಮ್ಮ ದೊಡ್ಡಪ್ಪನ ಮಗನೂ ಬರೋಕ್ಕಾಗಿಲ್ಲ ನಾನು ಅಂತ ಹೊಸಿ ಬೇಜಾರು ಮಾಡ್ಕೊತಿದ್ದಿಲ್ಲ. ಅಯ್ಯೋ ಬಕ್ಕ, ಅವನು ಬರೋದಾಗಿರೋ ಬರೋಕ್ಕಾಯ್ತಿಲ್ವಾ, ಅಲ್ಲಿಗೆ ಹೋಗಿದೆ ಇಲ್ಲಿಗೆ ಹೋಗಿದೆ ಅಂದ್ಕೊಂಡು ನೆಪ ಹೇಳ್ತಾನೆ. ಬಾ ಅವೆಲ್ಲ ಆದವು ಬಿಡೆವು, ಕಷ್ಟ ಸುಖಕ್ಕೆ ಆಗೋರು ನೆಂಟರು ಅವೆಲ್ಲ ಯಾಕೆ ಬೇಕು ಅವರು. ನೀನು ಕುಟ್ಟಿಳದ ಬಂದು ನಾನು ಕೊಟ್ಟು ಮಾತಾಡ್ಸೋಣ. ಯಾಕೆ ಮಗ ಏನಾಯ್ತಲ್ಲ ನಾಲ್ಕು ಹೇಳ್ಕೊಂಡು ಮಾತಾಡ್ಬೇಕಾಯ್ತಿಲ್ವಾ? ಬಂದಿಲ್ವಾ ಎಲ್ಲ ಎಲ್ಲಿ ಬೈದನು? ಸರಿ ಅದು ಪುಣ್ಯ ಆಯ್ತು ಮಗನ್ ಬಿಡು, ಮತ್ತೆ ನಾನು ಕುಟ್ಯಾಕಂತಿದ್ದೆ. ಜನ ನೆಚ್ಕೊಳ್ಳಿ ಅಂತ ಆಡ್ತಾರೆ. ಸರಿ ಅದನ್ನ ನಾಕು. ಅಯ್ಯೋ ಯಾರು ನೆಚ್ಕೊಂಡ್ರು, ಯಾರು ಏನು ಮಾಡ್ತಾರೆ ಮಗ, ಅದನ್ನ ಏನು ಮಾತಾಡ್ತೀನಿ ಬೇಜಾರು ತಿಳ್ಕೊಬೇಡ. ಯಾರು ಹೋಗಿ ಹೇಳ್ಸ್ಕೊಳಿಸ್ತಿತ್ತಿಲ್ಲ ಅವಳನ್ನ. ಬಿಸಾಕು ಮಗ ಬಿಸಾಕು, ತಲೆಗೆ ಇಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಸರಿ ಯಾಕ ಆಯಿತು ಕನಕ, ಸುಮ್ಮನಿರ್ತಾಯಿ ಹೇಳ್ಬೇಡ ನೀನು. ಎಷ್ಟು ಹತ್ರು ಅಷ್ಟೇ, ಎಷ್ಟು ಬಿಟ್ರು ಅಷ್ಟೇ, ಹೊತ್ಕೊಂಡು ಕುತ್ಕೊಬೇಡ. ಹೋಗೋತ್ತಾಗೆ ಏನಾಗಬೇಕು, ಮುಂದಾಗಬೇಕಾಗಿದ್ದು ಹಾಗೆ ಆಯ್ತದೆ, ಯಾರಿಂದನೂ ತಪ್ಸಕ್ಕಾಗಿಲ್ಲವ. ನಡಿ ನಡಿ. ಅಯ್ಯೋ ಅದು ಬಟ್ಟೆ ಬೀಳ್ತದೆ ಯಾವಾಗಲೂ. ಎಷ್ಟು ಊಟ ಮಾಡು ಊಟ ಮಾಡು ಊಟ ಮಾಡು ಅಂತ ಕೆಲಸನೇ ಮಾಡಕ್ಕೆ ಬಿಡ್ತಿದ್ರೆ, ಮೊದಲು ಊಟ ಮಾಡ್ಕೊಂಡ್ಮೇಲೆ ಮಾಡು ಅಂತ ಪಪ್ಪ ಇಕ್ಕ ಬಂದಾಗ ಕೊಡ್ತಿತ್ತು. ಹೊಟ್ಟೆ ಬರೀತದೆ. ಈಗ ಯಾರು ಊಟ ಮಾಡೋರು ಯಾರು ನನಗೆ ಅದಕ್ಕೆ ಹಸಿ ಬೇಜಾರು ಹಾಕಿಲ್ಲ ಕಡಕ. ಆಯ್ತು ಸುಮ್ಮನಿರವ, ಆಯ್ತು ಸುಮ್ಮನಿರ. ಅಯ್ಯೋ ಹೇಳ್ಬೇಡ ಸುಮ್ಮನಿರ್ತಾಯಿ. ಎಷ್ಟು ಹತ್ರ ಎಷ್ಟು ಕೆಚ್ಕೊಂಡ್ರು ಬರೋಕಿಲ್ಲವ. ಹೋಗು ಸುಮ್ಮನಿರಿ ಆಯ್ತು. ಒಟ್ಟಿಗೆ ಮುಗಿನ ಹೋಯ್ತಾ ಬತ್ತ ನೋಡ್ಕೊಳ್ರವ ಪಾಪ ತಬ್ಲು ಮಗ, ಕೈ ಬಿಡ್ಬೇಡಿ. ಅಯ್ಯೋ ಕೈ ಬಿಟ್ರೆ ಅಯ್ಯೋ ನಮ್ಮ ಅಕ್ಕನ ರೂಪವೇ ಕನಕ, ನಮ್ಮ ಅಕ್ಕ ನೋಡು ನೋಡೇ ಬಿಡು. ಅಯ್ಯೋ ಹೋಗು, ಅವಳು ತಾನೇ ಸತ್ತಿರೋಳಂಗೆ ಕಾಡ್ತಿದ್ಲಪ್ಪ, ಮನೆಗಿದ್ದಾಳೇನೋ ಎದ್ದು ಬಂದಂಗೆ ಕಾಡ್ತಿದ್ಲು. ಹೋಗಿ ಹೋಗಿ ಅದೇ ಸುದ್ದಿ ಮಾತಾಡ್ಕೊಂಡು ಇದು ಮಾಡಬೇಡಿಯವ. ಹೋಗು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.